ಹೇಗಾಗುತ್ತದೆ? ನಿನ್ನ ಒಗಟಿನ ಗುಟ್ಟು ನನಗೆ ಅರ್ಥವಾಗಲಿಲ್ಲ. ಕುಮಾರ್, ಜೀವನದಲ್ಲಿ ಎಲ್ಲರಿಗೂ ಒಂದು ಗುರಿ ಇರುತ್ತೆ. ಆ ಗುರಿಯನ್ನು ತಲುಪಬೇಕಾದರೆ ಅದೃಷ್ಟದ ಹಾಮಂತನಿರಬೇಕು. ಅಂದ್ರೆ ಅವರ ಹಣೆ ಬರಹ. ಗುರಿ ಸಾಧಿಸಬೇಕೆಂಬ ಹಠವಿದ್ದರೆ ಹಣೆ ಬರಹ ಎಂದಕ್ಕೆ? ಈ ಹೊಟ್ಟೆಗೆ ಹಿಟ್ಟಿಲ್ಲದಾಗ ಆತ ಎಲ್ಲಿಂದ ಬಂದ ಕಣ? ಸೃಷ್ಟಿಯಲ್ಲಿ ಜೀವಿಸುವ ಪ್ರತಿಯೊಂದು ಜೀವಿಗೂ ತನ್ನ ಮೂಲಭೂತ ಅವಶ್ಯಕತೆಗಳು ಪೂರ್ಣಗೊಳಿಸಿದ್ದಾಗ ಅವರ ಗುರಿ ನೋವಿನ ಕಿಚ್ಚಿನಲ್ಲಿ ಉರಿದು ಹೋಗುತ್ತದೆ. ಅಂದರೆ ಸತ್ಯದಿಂದ ರಾಜ್ಯ ಪರಿಪಾಲಿಸುತ್ತೇನೆ ಎಂದು ಹರಿಶ್ಚಂದ್ರನಿಗೆ ನಿಚ್ಚಲ ಮನಸ್ಸಿತ್ತು ಎನ್ನುತ್ತೀಯೋ, ಅಥವಾ ಅದೃಷ್ಟದ ನಿಕಟ ಸಂಬಂಧವಿತ್ತು ಎನ್ನುತ್ತೀಯೋ? ಅರಸರ ಆರ್ಭಟಕ್ಕೆ ಹಾಲು ಕುದಿ ಹಳ್ಳಿದ ಆಂಗ್ಲರ ಅಹಿಂಸೆಯ ಭಾರತ ಸ್ವತಂತ್ರವನ್ನು ಪಡೆದ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರಿಗೆ ಬ್ರಿಟಿಷರ ಜೊತೆ ಬೀಗತನವಿತ್ತು ಎನ್ನುತ್ತೀಯೋ, ಅಥವಾ ಅಹಿಂಸೆಯ ಮೇಲೆ ದೃಢ ನಂಬಿಕೆ ಇತ್ತು ಎನ್ನುತ್ತೀಯೋ? ಕುಮಾರ್, ಆದರ್ಶಗಳ ಬಗ್ಗೆ ನಿದರ್ಶನ ಹೇಳುವುದು ಬಹಳ ಸುಲಭ. ಆ ಆದರ್ಶವನ್ನು ಆಚರಣೆಗೆ ತರಲು ಬಲು ಕಷ್ಟ. ಮನಸ್ಸು ದುರ್ಬಲಗೊಳಿಸಿದರೆ ತನ್ನ ಮೌಲ್ಯವನ್ನು ಆಧಾರವಾಗಿಟ್ಟುಕೊಂಡು ಗುರಿಯ ಕಡೆಗೆ ಸಾಧಿಸುವನಿಗೆ ಇದೇನು ಕಷ್ಟವಲ್ಲ ಮದಾನ್. ಹೋಗಲಿ ಬಿಡು ಕುಮಾರ್, ಸಂತೋಷವಾಗಿರಬೇಕಾದ ಈ ಸಮಯದಲ್ಲಿ ನನ್ನ ಉದ್ದ ಮಾತುಗಳಿಂದ ನಿನ್ನ ಮನಸ್ಸನ್ನು ಉದ್ವೇಗಗೊಳಿಸುವುದು ಬೇಡ. ಈಗ ನನ್ನದಂತ ಆಗಿರಲಿ, ಮುಂದೆ ನೀನೇನು ಆಗಬೇಕೆಂದಿರುವೆ? ಸಮಾಜದ ಕಣ್ಣಿಗೆ ಮಣ್ಣರಿಸಿ ಕಾನೂನನ್ನು ಕಾಲಕಸ ಮಾಡಿಕೊಂಡು ತಿರುಗುವ ಪುಂಡರನ್ನು ಹತ್ತಿಕ್ಕುವ ಪೊಲೀಸ್ ಇನ್ಸ್ಪೆಕ್ಟರ್ ಆಗಬೇಕೆಂಬುದೇ ನನ್ನ ಬಯಕೆ. ನ್ಯಾಯ ನೀತಿ ಉಸಿರಾಯಿಸಿಕೊಂಡು ಕರ್ತವ್ಯ ನಿಷ್ಠರಾಗಿ ಕನ್ನಡ ದೇವಿಗೆ ಸೇವೆಯನ್ನು ಸಲ್ಲಿಸಿ ಕನ್ನಡಿಗರ ಕೀರ್ತಿಯ ಭಾರತಾದ್ಯಂತ ಪಸರಿಸಬೇಕೆಂಬುದೇ ನನ್ನ ಆಕಾಂಕ್ಷೆ. ಕುಮಾರ್, ಒಂದು ವೇಳೆ ಈ ಕನ್ನಡ ತಾಯಿ ನಿನಗೆ ಕನ್ನ ಹಾಕುವ ಕಳ್ಳ ನಾನಾದರೆ ಗೆಳೆಯನೆಂಬ ಮಮಕಾರ ತೋರದೆ ಕೈದಿಯನ್ನು ಸೆರೆಮನೆಗೆ ಹಾಕುವೆ ಎಂದಂಗಾಯ್ತು. ಮದನ್, ಕನಸಿನಲ್ಲೂ ಈ ಮಾತು ಅನ್ನಬೇಡ. ಪವಿತ್ರ ಸ್ನೇಹದಿಂದಿರುವ ನಿನಗಿಂತ ಪ್ರಸಂಗ ಬರುವುದಾದರೆ ಈ ಕಾಕಿ ಬಟ್ಟೆ ಕರ್ತವ್ಯವೇ ಬೇಡ. ಪ್ರಾಣಕ್ಕಿಂತ ಸ್ನೇಹಕ್ಕೆ ನೀವು ತೊಡಸಾರೆ ಸಂಕೊಲೆಯನ್ನು. ಪ್ರೀತಿಯ ಅರಮನೆಯಲ್ಲಿ ಅರಸನಾಗಬೇಕಾದ ನಿನ್ನನ್ನು ಕತ್ತಲ ಸೆರೆಮನೆಗೆ ಕಳಿಸಲು ನನ್ನಿಂದ ಆಗದು. ಗಾಬರಿಯಾಗದಿರು ಕುಮಾರ್, ತಮಾಷೆಯಾಗಿ ಹಾಗೆಂದೆ. ನಿನಗೇನು ತಮಾಷೆ? ಆದರೆ ಸ್ನೇಹದ ಸವಿಪ್ರೀತಿ ಕಂಡು ನಿನ್ನಲ್ಲಿ ನನ್ನ ಬಾಳ ಬಳ್ಳಿಯನ್ನು ಇನ್ನಷ್ಟು ಚಿಗುರಿಸಬೇಕೆಂಬುದೇ ಹೊರತು ಅದನ್ನು ಕತ್ತರಿಸಿ ಹಾಕುವ ಕಟಕ ನಾನಾಗಬಾರದು. ಕೃಷ್ಣ ಸುಧಾಮರಂತೆ ನಮ್ಮ ಸ್ನೇಹ ಅಮರ. ನಾಳೆ ತಮ್ಮನ್ನು ಒಲಿಸುವ ಧರ್ಮ ಪತ್ನಿ ಬಂದಾಗ ಈ ಬಡ ಸುಧಾಮ ನೆನಪು ಇರುತ್ತದೋ ಇಲ್ಲವೋ ನೋಡೋಣ. ನಿನಗೆ ಯಾವಾಗಲೂ ಹುಡುಗಾಟವೇ ಮದನ್? ನನ್ನದ ಮನಮಾಗಲು ನಿನಗಾಗಿ ಸದಾ ತೆರೆದಿರುತ್ತದೆ. ನಿನಗೆ ಯಾವುದಾದರೂ ಸಹಾಯ ಬೇಕಾದರೆ ನನ್ನನ್ನು ಮರೆಯಬೇಡವೋ? ಕುಮಾರ್, ಕುಮಾರ್, ನೀನು ಶ್ರೀಮಂತನಾದರೂ ಈ ಸ್ನೇಹ ಪಟ್ಟ ಕಟ್ಟಿ ಈ ನಿನ್ನ ಪ್ರೀತಿಯ ಅರಮನೆಯಲ್ಲಿ ಬಡವ ಬಲ್ಲಿದರೆಂಬ ಭೇದ ಭಾವ ಮಾಡದೆ ಈ ಸಮಾಜದಲ್ಲಿ ಎಲ್ಲರೂ ಬಾಳಬೇಕೆಂಬ ನಿನ್ನ ವಾತ್ಸಲ್ಯ ಅತ್ಯಂತ ಹಿರಿಯಾದದ್ದು. ಕುಮಾರ್, ನಿನ್ನಂತಹ ಮೌಲ್ಯನಿಷ್ಠ ಸ್ನೇಹಿತನನ್ನು ಪಡೆದಿರುವುದು ನನ್ನ ಪೂರ್ವಜನ್ಮದ ಪುಣ್ಯಕನೋ ಪೂರ್ವಜನ್ಮ ಪುಣ್ಯ. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ನಾನು ಸ್ನೇಹ ಜೀವಿ, ನೀನು ಸ್ನೇಹ ಲೋಕದಲ್ಲಿ ಸ್ನೇಹ ಆಡು ಭಾರತದ ಜೀವಿ, ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ ಲೋಕದಲ್ಲಿ ಸ್ನೇಹ ಆಡು ಭಾರತದ ಜೀವಿ. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ ಲೋಕದಲ್ಲಿ ಸ್ನೇಹ ಆಡು ಭಾರತದ ಜೀವಿ, ಆಡು ಭಾರತದ ಜೀವಿ. ಸಾಕು ಮಾಡುವ ನನ್ನ ಹೊಗಳಿಕೆಯ ಉನ್ನ ಸುಳ್ಳಕ್ಕೆ ನನ್ನನ್ನು ಕರೆದೊಯ್ಯಬೇಡ. ಬಾರೋ, ಯಾವುದಾದರೂ ಸಿನಿಮಾಕ್ಕೆ ಹೋಗೋಣ ಬಾರೋ. ಬೇಡ ಕುಮಾರ್, ಸಿನಿಮಾ ನೋಡುವ ಮೂಡು ನನಗಿಲ್ಲ. ನನಗೇಕೋ ಬೇಸರ. ಈ ಬೇಸರದ ಬೇಸಿಗೆಯಲ್ಲಿ ಎಷ್ಟು ಮನರಂಜನೆ ನೀರು ಕುಡಿದರೂ ನನ್ನ ಮನಸ್ಸಿಗೆ ಹಿತನಿಸುವುದಿಲ್ಲ. ಬೇಸರದ ಬೇಸಿಗೆಯಲ್ಲಿ ಬಾಡದಂತೆ
ಪ್ರಸ್ತಾಪವನ್ನು. ಸಿನಿಮಾ ನೋಡಲು ಬೇಸರವಾದರೆ ನಾಟಕ್ಕಾದರೂ ಹೋಗೋಣ ಬಾರೋ. ಕಂದಗಲ್ ರಾಯರ ರಕ್ತರಾತ್ರಿ ಇದೆಯಂತೆ. ಹೊಸಕೋಡು ಗ್ರಾಮದಲ್ಲಿ ನರ್ತಕಿ ನಾಯಕಿ ನಾಟಕ ಇದೆಯಂತೆ. ಚೆನ್ನಾಗಿರ್ತದೆ, ಹೋಗೋಣ ನಡೆಯೋ. ಅನಾಹುತ ಅನಾಹುತ ಆಯ್ತಣ್ಣ. ಮದನ್ ನಿಮ್ಮ ಹಿರಿಯಣ್ಣ ಮರಕ್ಕೆ ನೇಣು ಹಾಕಿಕೊಂಡು ಪ್ರಾಣ ಬಿಟ್ಟಿದ್ದಾನೆ. ಅಣ್ಣ! 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 ನಮ್ಮನ್ನೆಲ್ಲ ಬಿಟ್ಟು ಹೋದೇನಣ್ಣ? ಅಣ್ಣ! ಸಮಾಧಾನ ಮಾಡಿಕೊ ಮಗ. ಮೊದಲು ಮನೆಗೆ ಹೋಗೋಣ ನಡೆಯೋ. ಹೇ ವಿಧಿಯ ವಿನಾಕಾರವಣೆ, ನನ್ನ ಬಡತನದಲ್ಲಿ ಕಿಚ್ಚಿನ ನಿಲ್ಲಿಸಿಬಿಟ್ಟು ಎರಡು ಮುತ್ತಿನಂತ ನನ್ನ ಕಣ್ಣುಗಳನ್ನು ಯಾಕೆ ಕಿತ್ತುಕೊಂಡೇ ನೀನು? ಈ ರೀತಿ ನಮಗೆ ಮೇಲಿಂದ ಮೇಲೆ ಕಷ್ಟ ಕೊಡುವುದಕ್ಕಿಂತ ಒಂದು ತೊಟ್ಟು ವಿಷವನ್ನು ತೆಗೆದುಕೊಂಡು ಸತ್ತಿದ್ದರೆ ಪುಣ್ಯ ಬರ್ತಿತ್ತು. ಆದರೆ ನನ್ನ ಹಿರಿಯ ನನ್ನನ್ನು ಬಲಿ ತೆಗೆದುಕೊಂಡಿಯಲ್ಲ, ಎಂತ ಕಟುಕನು ನೀನು. ಇಲ್ಲ, ಎರಡು ಕಣ್ಣಿನಲ್ಲಿ ಒಂದು ಕಣ್ಣು ಕಿತ್ತುಕೊಂಡು ಈ ರೀತಿ ನನಗೆ ದಿನನಿತ್ಯ ಕಷ್ಟ ಕೊಡ್ತಾ ಇದೆಯಲ್ಲ, ಯಾಕೆ ದೇವ್ರಿ ಯಾಕೆ? ನಾನು ನನ್ನ ಜೊತೆ ಹುಟ್ಟಿದ್ದೆ ತಪ್ಪ? ಹೇಳು ದೇವ್ರಿ. ಸವಿ ಸವಿಯಾಗಿ ಮಾತಾಡಿ ನನ್ನ ಮುತ್ತಿನಂತ ಹಿರಿಯ ಅಣ್ಣನನ್ನು ಕಿತ್ತುಕೊಂಡೇ ನೀನು. ಹೇಳು ದೇವ್ರೇ, ಹೇಳು ನೀನು. ದುಃಖಿಸದರಮ್ಮ ತಂಗಿ. ದುಃಖ ತುಂಬ ಆನಂದವಿರುವ ಈ ದಾರಿದ್ರರಿಗೆ ದಯ ತೋರಬೇಕಾದ ಆ ದೇವರು ಕೂಡ ದಲಿತರ ಪಾಲಿಗಿರುವ ನಮ್ಮ ದಲಿತರ ಪಾಲಿಗಿರುವ. ಇದೆಲ್ಲ ವಿಧೇಯ ನಿಯಮ. ಹುಟ್ಟುವಾಗ ಮಾನವ ತನ್ನ ಸಾವನ್ನು ತನ್ನ ಹಿಂದೆ ತಂದಿರ್ತಾನೆ ಎಂಬುದನ್ನು ಮರೆಯದಿರು. ನೀನು ಅಷ್ಟೊಂದು ಅಧೈರ್ಯಗಳಾಗಬೇಡ. ಬಡತನದ ಸವಾಲಿನಲ್ಲಿ ಮುತ್ತಿನಂತ ನನ್ನ ಇಬ್ಬರು ಅಣ್ಣಂದಿರಲ್ಲಿ ಹಿರಿಯಣ್ಣನನ್ನು ಆ ದೇವರು ಕಿತ್ತುಕೊಂಡ ಆ ಪಾಪಿ ದೇವರು ನನ್ನ ಮೇಲೆ ಇಷ್ಟೊಂದು ಪ್ರೀತಿ ವಿಶ್ವಾಸವನ್ನೇ ಇಟ್ಟುಕೊಂಡಿದ್ದಾನಲ್ಲ. ತಂಗಿ, ನಮ್ಮ ಬಾಳ ನಾಯಕ ನಿಧನ ಹೊಂದಿದನೆಂದು ಮುಂದೆ ಬರುವ ವಿಷಗಳಿಗೆಯನ್ನು ನಿರೀಕ್ಷಿಸಿ ನಿಟ್ಟುಸಿರು ಬೀಳದರಮ್ಮ. ಈ ಬಾಳ ದೋಣಿಯನ್ನು ದಡ ಮುಟ್ಟಿಸುವ ಇನ್ನೊಬ್ಬ ಅಣ್ಣ ನಾನಿರುವುದನ್ನು ನೀನು ಮರೆಯಿದರಮ್ಮ, ಮರೆಯಿದರು. ಆಶಾ, ಹೆಚ್ಚು ದುಃಖಿಸಿದರು ಮರಣದ ಮಡಿನಲ್ಲಿ ಮುರಳಿಯಣ್ಣ ಮೇಲೆತ್ತು ಬರಲಾರ. ಅಣ್ಣನ ಕಾಲ ಮರಣದಿಂದ ಕತ್ತಲೆ ಕವಿತೆಯಲ್ಲ ಎಂದು ವಿಧೇಯ ನಿನ್ನಂತೆಗೆ ಗೈಯುವುದಕ್ಕಿಂತ ಮುಂಬಾಳನ ತಡೆ ಸೇರಲು ಧೈರ್ಯದಿಂದ ಮುಂದಾಗಬೇಕು. ಅಣ್ಣ, ಮುರಳಿ ಅಣ್ಣ ಏನು ಈ ಪತ್ರದಲ್ಲಿ ಬರೆದಿದ್ದಾನೆ, ತೆಗೆದುಕೋಣ, ನೋಡು ಇದನ್ನು. ಪ್ರೀತಿಯ ಮದ, ಈ ಕಾಲ ಹೋಗುತ್ತಿರುವಾಗಲೇ ನಾನು ಯಮರಾಜನ ಪಟ್ಟಣಕ್ಕೆ ಸೇರುತ್ತೇನೆ. ವಾತ್ಸವವಿಲ್ಲದ ಬೆಸುಗೆಯಲ್ಲಿ ಕೂಡಿದ ನಾನು ನೀನು ಮತ್ತು ತಂಗಿ ಇಷ್ಟು ಬೇಗ ಅಗಲುತ್ತೇವೆ ಎಂದು ನಾವು ಹೊಂದಿಕೊಂಡಿರಲಿಲ್ಲ. ಬಾಳಿನ ಹೋರಾಟದಲ್ಲಿ ಬಡತನವನ್ನು ಜಯಿಸಲಾರದೆ ಆಹುತಿಯಾದೆನು ಈ ದಿನ. ಉದಯದೊಡನೆ ಉದ್ಭವಿಸುವ ಬಡತನ ಭೀಕರ ಬರುಗಾಳಿಗೆ ಎದುರಿಸಲಾಗದೆ ಹೇಡಿಯಾದೆನು. ಹಣ ಇಲ್ಲದ ಈ ಪ್ರಪಂಚದಲ್ಲಿ ಏನು ಮಾಡಲು ಆಗದೆ ತಂಗಿಯ ಮದುವೆ, ನಿನ್ನ ವಿದ್ಯಾಭ್ಯಾಸ, ಹಸಿವು, ನೋವು, ಸಾಲ, ಹೀಗೆ ಸರಮಾಲೆಯಂತಿರುವ ಈ ವ್ಯಸನ ಕೆಂಡವನ್ನು ಮಡಿಲಲ್ಲಿ ಹೊತ್ತು ತಿರುಗಲಾರದೆ ಈ ಸಂಸಾರದ ಹೊರೆಯನ್ನು ನಿನ್ನ ಮೇಲೆ ಹೊರಿಸುತ್ತಿದ್ದೇನೆ ಎಂದು ನಿನಗೆ ವಿಷಾದವಾಗುತ್ತಿದೆ. ಆದರೂ ಧೃತಿಗೆಡದರು ಮದನ್, ನಾನು ಜಯಿಸಲಾರದ ಈ ಹೋರಾಟದಲ್ಲಿ ನೀನು ಜಯಿಸುತ್ತೀ ಎಂದು ಬಡತನದ ಜ್ವಾಲೆಯನ್ನು ನಂದಿಸುವ ಜಾಣ ನೀನೆಂದು ನಂಬಿರುತ್ತೇನೆ. ಆಗಲೂ ನನ್ನ ಆತ್ಮಕ್ಕೆ ಶಾಂತಿ. ನಿಂತು ನಿಮ್ಮನ್ನ ಮುರುಳಿ.
ನಾನು ಒಬ್ಬನಾಗುತ್ತೇನೆ. ಪ್ರೀತಿ ಪ್ರೇಮ ಗಳನ್ನೇ ಹರಡಿಸಬೇಕಾದ ನನ್ನ ಹೂದೋಟದ ಹೃದಯದಲ್ಲಿ ಮೋಸ ವಂಚನೆಯ ವಿಷದ ಹೊಂಡಗಳನ್ನೇ ಬೆಳೆಸುವನು ಈ ನನ್ನ ಹೃದಯದಲ್ಲಿ. ನನ್ನ ಹಣ್ಣಿನಿಂದ ಆರಿಸಲಾಗದ ಈ ಬಡತನದ ಜ್ವಾಲೆಯನ್ನು ಆ ಸಿರಿಗಂಗೆಯಿಂದ ಆರಿಸಿ ಆಗಿವನು ಈ 21 ಶತಮಾನದ ಮಾದರಿ ಗಂಡು. ಚಂದ್ರರೇ
ಸಾಧ್ಯವಾಗಲಿಲ್ಲವಲ್ಲ. ಬೇಟೆಯಾಡಿದರೆ ಆನೆಯನ್ನೇ ಬೇಟೆಯಾಡಬೇಕು, ಲೂಟಿ ಮಾಡಿದರೆ ಭಂಡಾರವನ್ನೇ ಲೂಟಿ ಮಾಡಬೇಕು. ಆ ಸೃಷ್ಟಿಕರ್ತನ ಸೃಷ್ಟಿ ಅದ್ಭುತವಾಗಿದೆ. ಆ ಭಾಸ್ಕರನ ಕಿರಣೋದಯವಾಗದಿದ್ದರೆ ಬೆಳಗದು ಈ ಭುವನ ಬ್ರಹ್ಮಾಂಡ. ಅದರಂತೆ ಈ ಕಲಿಯುಗದ ಕುಬೇರ ಕಿರಣ್ ರಾಜನ ಸುಖ ಜೀವನದ ವೈಖರಿ ಬಹು ವಿಚಿತ್ರವಾಗಿದೆ. ಆಗರ್ಭ ಶ್ರೀಮಂತಿಕೆಯ ಸುಖ ಸೋಪಾನ ಬೇರುತ್ತಿರುವ ನನ್ನ ವೈಭವವನ್ನು ಕಂಡ ಆ ಸ್ವರ್ಗಾಧಿಪತಿ ಸುರೇಂದ್ರನ ಬೆಚ್ಚು ಬೆರಗಾಗಬೇಕು. ಕನಸಿನಲ್ಲಿ ಕಂಡ ಕಾಮಿನಿಯ ಅಂಗಸುಖವನ್ನು ಕ್ಷಣಾರ್ಥದಲ್ಲಿಯೇ ನನಸು ಮಾಡಿಕೊಳ್ಳುವ ಮಹಾಪ್ರಚಂಡ ಈ ಕಿರಣ್ ರಾಜ್ ನನ್ನ ಹೃದ್ಭೂಮಿಯಲ್ಲಿ ಉದ್ಭವಿಸಿ ಬರುವ ಕಪಟ ಕಾರಸ್ಥಾನಗಳ ಸಿಡಿಮದ್ದಿನ ಸ್ಫೋಟಕ್ಕೆ ಚಿತ್ರ ಚಿತ್ರವಾಗುವುದು ನನಗೆದುರಾದ ಬಲಿಪಶುಗಳ ಜೀವನದ ಚಿತ್ರ. ಸದ್ಯತನದ ಮೃದು ಮಾತುಗಳಿಂದ ಮಾನವೀಯರನ್ನು ಮರಳುಗೊಳಿಸಿ ಯಾರ ಕೈಗೂ ಸಿಗದೆ ನೀಲಾಕಾಶದಲ್ಲಿ ಹಾರುವ ಅಕ್ಕಿಯಂತೆಯೇ ಹಾರಿ ಹೋಗುವುದೇ ನನ್ನ ಗುರಿ. ಸಂತಾನ ಪ್ರಾಪ್ತಿರಸ್ತು ಅನ್ನುವುದು ಲಾರಿಗೆಟ್ಲಿ ಪಡ್ಕೊಂಡ್ಬಂದಾಳ ನಮ್ಮ ಭಾರತಾಂಬೆ ತಾಯಿ. ಅದಕ್ಕೆ ಬಿಡ್ರಿ, ತವರು ಮೈ ಬಿಟ್ಟು ಬರ್ಬೇಕಾದ್ರೆ ಈ ಪರಿ ಹುಡ್ತಾವ ಯಾರ ಮನೆಗನ ನೋಡ್ರಿ ಮಕ್ಕಳು, ಯಾವ ಸ್ವಂತನಾಗನ ನೋಡ್ರಿ, ಯಾವ ಓಣೆಗನ ನೋಡ್ರಿ, 18-20 ಕಡಿಮೆ ಇಲ್ಲ ಒಂದೊಂದು ಮನೆಗ. ಅಷ್ಟು ಸಹನ ಕೊಟ್ಟಾಳ ನಮ್ಮ ಭಾರತಾಂಬೆ ತಾಯಿ ಒಂದು ಹೆಣ್ಣು ಮಗಳಿಗೆ. ಒಂದು ಮನೆ ಮೂಲ್ಯಾಗ, ಆ ಮೂಲ್ಯಾಗ ಸೊಸಿಗೆ ವರ್ಷ ರೆಡಿ ಮಾಡಷ್ಟೊಳಗ ಈ ಮೂಲ್ಯಾಗ ಹತ್ತಿಗೆ ಪೈಕಿ ಎತ್ತಿರ್ತಾವ್ರಿ. ಹತ್ತಿಗೆ ವರ್ಷ ರೆಡಿ ಮಾಡಿದ್ರೆ ಈ ಕಡೆ ಸೊಸಿಗೆ ಪೈಕಿ ಎತ್ತಿರ್ತಾವ್ರಿ. ಹಿಂಗ ಹತ್ತೆ ಸೊಸೆ ಪೈ ಬೋಟ್ ಮೇಲೆ ಆಡಿದ್ರೆ ಶಿವ ಭಗವಂತ ನಮ್ಮ ದೇಶದಾಗ ಮಕ್ಕಳು ಹೆಚ್ಚಾಗದಂಗ ಹೆಂಗ ಕಡಿಮೆ ಆಗುತ್ತದ್ರಿ. ಅದಕ್ಕಾಗಿ ಅಕ್ಕಂದಿರ, ತಾಯಂದಿರ, ತಂಗಿಂದಿರ ಮರಿಬೇಡ್ರಿ, ಮರಿಬೇಡ್ರಿ. ಹೊಸದಾಗಿ ಮದುವಾಗಿದ್ದರೆ ಒಂದನಕ್ಕೆ ತಿಡ್ರಿ, ಒಂದು ಆಗಿದ್ರೆ ಸ್ವಲ್ಪ ಅಂತರ ಬಿರಲಿ, ಎರಡೂ ಆಗಿದ್ರೆ ಅಕ್ಕರ ಗಂಡಿನ ಮನೆಗೆ ಹೋಗ್ಬೇಡ್ರಿ. ಸೀದಾ ನಮ್ಮ ಹಾಸ್ಪಿಟ್ಲಿಗೆ ಬಂದು ಆಪರೇಷನ್ ಮಾಡಿಸ್ಬೇಡ್ರಿ. ಮರಿಬೇಡ್ರಿ, ಮರಿಬೇಡ್ರಿ. ಚಿಲ್ಲರೆ ಇಲ್ಲ ತಮ್ಮ, ಚಿಲ್ಡ್ರಿ ಮೆಜರ್ ಮಾಡ್ರಿ. ಹೇಳಿದ್ದೆ ನನ್ನ ಚಿಲ್ಲರೆ ಅಲ್ಲದೆ ಗೋಲ್ಡ್ ಅಂತಾರೇನು? ನನ್ನ 20 ಜನದ್ರಿ ಬಿಸಿಗೆ ಅಂತಾರ. ಏ ಇಲ್ಲಪ್ಪ, ಚೀಫ್ ಮಿನಿಸ್ಟರ್, ಕರ್ನಾಟಕ ಚೀಫ್ ಮಿನಿಸ್ಟರ್ ಅಂತ. ಕಾಲ ಹೆಂಗೈತೆ ನೋಡ್ರಿ, ಕುಂಟಗ
ಭಿಕ್ಷಕನಿಗೆ ಭಿಕ್ಷಕ ಅಂದ್ರೆ ಎತ್ತ ಸಿಟಿ ಬರ್ತಾ ಇದ್ದೇನೆ. ನೋಡ್ರಿ ಯಜಮಾನ್ರೆ, ಚೀಫ್ ಮಿನಿಸ್ಟರ್ ನಾನಾಗದಿದ್ದರು ಚೀಪ್ ಆಗಿ ಬಯ್ಯ ನಿನ್ನ ಮಾತುಗಳಿಗೆ ದುಃಖ ಹೆಚ್ಚಾಗಿ ತೆರೆ ಕೆಟ್ಟು ಸಿಟ್ಟು ಹೆಚ್ಚಾಯ್ತು ಅಂದ್ರೆ ತಲೆ ಕೆಟ್ಟು ರೆಟ್ಟ ಇಳ್ತಂದ್ರ ಯಜಮಾನ್ರೆ ನಿನ್ನ ಪಂಚಕ್ ಓದತ್ ನೋಡು ಊಟ ನಿನ್ನ ಮಗಳಿಗೆ ಬಿಟ್ಟು ನಿನಗೆ ಓದತ್ ಫಸ್ಟ್ ಪಕ್ಕ. ನೀನು ಮುಟ್ಟಾಳ ಆದ್ರ ನಾನು ಮುಟ್ಟಾಳ ತಗೊಂಡಾಗ ಎತ್ತಿದ ಕೈಯಾರ ಮಗ. ಅಪ್ಪ ಅಷ್ಟು ಪವರ್ ಐತೆ ನಿನ್ ಟೋಪ್ಯಾಗ, ಪಂಜಾಣಗ್ರಿ ಪಂಜಾಗ ಐತೆ ಸೋಮಾನ ಐತೆ. ಅದು ಬಿಚ್ಚೋದತ್ ನೋಡ. ಬಿಚ್ಚಕ್ಕಲ್ಲಪ್ಪ ಗಟ್ಟಿ ಮಾಡ್ಸಿ ಮೊನ್ನೆ ಬಳ 100 ಮೊನ್ನೆ ಗಟ್ಟಿ ಮಾಡ್ಸಿ ಬಂದಿವಪ್ಪ. ಇಲ್ಲೇ ತಮ್ಮ ನಿನ್ನೆಲ್ಲೋ ನೋಡಿನಲ್ಲ ತಮ್ಮ. ಪಂಚ ಬಿಚ್ಚೋದ ನೋಡಿರ್ಬೇಕು, ಇಲ್ಲ ಅಂದ್ರೆ ನಿಮ್ಮ ಮಗಳದೆಲ್ಲ ಬಿಚ್ಚೋದ ಪಕ್ಕ. ಏ ಎದ್ದು ಬಂದ ನಾಟಕ ಸಂಘದಾಗ ಇದೆಯೇ ಬಸರಕೋಡು ನರ್ತಕ ನಾಟಕ ನಾಯಕ ನಾಟಕದಾಗ ಗೇಟ್ಕಾಯ ಮುರ್ಬಸಲ್ವ ನೀನ? ಹೌದ್ರಿ, ಹೌದು ಯಜಮಾನ್ರೆ, ನೀನ್ ಟೋಪಿಟ್ಗೆ ಬಂದಿಯಲ್ಲ ಅದಕ್ಕೆ ಗುರ್ತು ಸಿಗ್ಲಿಲ್ಲ ನೋಡು. ಅಮ್ಮ ಹೌದು ಹೌದು ಹೌದು. ಅದೇ ಎದ್ದು ಬಂದ ನಾಟಕ ಸಂಘದಾಗ ಕಾನಾವಳಿ ಕಾಸಿಂಬಾಯಿ ಸವಾಸದಿಂದ ನಾಟಕದ ಕಂಪನಿ ದಿವಾಲ್ ಮಾಡಿ ನಾಟಕದ ಕಂಪನಿ ಮಾಲೀಕರನ್ನ ಮನೆ ಮುರಿದಿದ್ ನೋಡು. ರಾತ್ರಿಗೆ ರಾತ್ರಿ ಅವನ್ ಮನೆ ಮುರಿದು ತಿರುಪತಿ ಬಸ್ ಏರ್ಸಿದ ಶಾವಪೂರು ಶಿವಪ್ಪನವ್ರು ನೀವೇ ತಾನೆ ಯಾವಾಗ ಮಾಡಿದ ಮನೆ ಮರ್ಸ ಕೆಲಸ ಮತ್ತೆ ಮಾಡ್ಬಿಟ್ಟು ಇವ್ರು ಇನ್ನೇನು ಮಾಡಕತ್ತಿ ಇವ್ಸ್ ಮಂದಿ ಇದ್ರಿ. ನಾನೇ ನೋಡಪ್ಪ ಶಿವಪ್ಪ. ಹೌದು ಬಿಡ್ರಿ, ಹೌದು ಬಿಡ್ರಿ. ಏನಪ್ಪ ಮುದ್ದಸ್ವ ಹಾ ಹೇಳ್ರಿ ಶಿವಪ್ಪ ಕಲಾವಿದರಿಗೆ ಕಾಸು ನೀಡೋ ಕಾಲ ಬಂತಲ್ಲ. ತಗೋ ರಮ್ಮ ತಮ್ಮ ರೂಪಾಯಿ ಅಲ್ಲಿ ನಮ್ಮ ರುದ್ರವಟ್ಟಾಗ ಚಾ ಬೇಸ್ ಮಾಡ್ತಾನ. ಬೇಸ್ ಊಟ ಮಾಡಿ ಏ ಶಿವಪ್ಪನವ್ರೆ ಏನ್ರಿ, ನಾನು ಭಿಕ್ಷಕನು ಅಲ್ಲ ಅಂತ ಅವಾಗ ಹೇಳಕತ್ತೀನಿ, ಮತ್ತೆ ಭಿಕ್ಷಕ ಅಂತೀರಾ? ನಿನ್ನ ಪ್ಯಾಂಟ್ ಹಂಗೆ ನೋಡ್ದ ಹಂಗೆ ಕಾಣ್ತಿತ್ತಮ್ಮ. ಅದಕ್ಕೆ ನೋಡ್ರಿ ಯಜಮಾನ್ರೆ, ಹೇಳ್ರಿ ನಾನು ಭಿಕ್ಷಕನಲ್ರಿ. ಮತ್ತೆ ನಮ್ಮೂರ ಹಾಸ್ಪಿಟ್ಲ್ ಒಳಗ ಕಾಂಪೌಂಡರ್ ಕೆಲಸ ಮಾಡಕತ್ತಿದ. ಹೌದೇನ? ಹೌದಾ? ನಾನೆಲ್ಲ ಪೇಪರ್ ಹಾಸಕತ್ರ ಅಂತೂ ಪರವಾಗಿಲ್ಲ ಬಿಡಪ್ಪ. ಆಸ್ಪತ್ರೆಗೆ ಬಂದು ನಮಗೆ ವಯಸ್ಸಾಗಕ್ ಬಂತು, ದಮ್ಮು ಕಮ್ಮು ಜಾಸ್ತಿ ಆಗಕ್ ಬಂತು. ಅದಿದ್ದು ನರ ಕೂಡ ಕಟ್ ಮಾಡ್ತೀವಿ ಬಿಡು. ನಿಮ್ಮ ಆಸ್ಪತ್ರೆಗೆ ಬಂದ್ರೆ ಔಷಧಿ ಗುಳಿಗೆ ಆರಾಮಾಗಿ ಸಿಗ್ತಾ ಬಿಡೋ ಬಂದಾರೆ. ಪಕ್ಕ ಕೊಡ್ತೀವಿ ಸಾಮಾನು ಇದ್ದಾಳೆ ಅಂದಾಗ ಮುತ್ತಸ್ವ ಹೇಳಪ್ಪ ಶಿವಪ್ಪ ಮಾಮ. ನಮ್ಮ ಕಂಪ್ನಿಯಾಗ ಈರಣ್ಣ ಅಂತ ಇದ್ರಲ್ಲ, ಹಾ ಅವ್ರು ಇಲ್ಲೇ ಇದ್ದಾರೆ ಈಗ. ಹಾ ಹೋಗಿ ಚೇಲ ಹತ್ ಬಿಡ್ರಿ, ಹೋಗಿ ಮಾತಾಡ್ಸ್ಕೊಂಡ್ ಬರ್ರಿ. ಈಗ ನನಗೆ ಬಣಾಪುರದಾಗ ಚೆಕ್ ಬಿಡ್ಸೋ ಕೆಲಸ ಇದ್ದು ಬಣಾಪುರಕ್ಕೆ ಹೋಗ್ಬರ್ತೀನಿ, ಆಮೇಲೆ ಹೋಗಿ ಬರೋಣ. ಆತ್ ಬಿಡ್ರಿ. ರೀ ಯಜಮಾನ್ರೆ, ನೀವೇ ನಿಮ್ ಕೆಲಸ ಮುಗಿಸ್ಕೊಂಡು ಹೋದ್ರಿ, ಇನ್ನ ನಮ್ ಕೆಲಸ ನಾವು ಸುರುಸ್ಕೊಳ್ಬೇಕಲ್ಲ. ಅಕ್ಕಂದಿರ ತಾಯಂದಿರ ತಂಗಿಯಂದಿರ ಮರಿಬೇಡ್ರಿ ಅವ್ವ, ಮರಿಬೇಡ್ರಿ. ಮಿತ ಸಂತಾನ ಸುಖಕ್ಕೆ ಸಾಧನ. ನಾವು ಇಬ್ಬರೇ, ನಮಗಿಬ್ಬರೇ ಮಕ್ಕಳು. ಮರಿಬೇಡ್ರಿ ಅವ್ವ, ಮರಿಬೇಡ್ರಿ. ಮರಿಬೇಡ್ರಿ ಅವ್ವ, ಮರಿಬೇಡ್ರಿ. ಮಿತ ಸಂತಾನ ಸುಖಕ್ಕೆ ಸಾಧನ ಅಂತ ನಮ್ಮ ಯಜಮಾನ್ರು ಹೇಳ್ಯಾರ. ನಾವು ಇಬ್ಬರು, ನಮಗಿಬ್ಬರೇ ಮಕ್ಕಳು. ಮರಿಬೇಡ್ರಿ ಅವ್ವ, ಮರಿಬೇಡ್ರಿ. ಬಾಜು ಮನ್ಯಾಗ ಬಾರಿ ಕೆಂಪನ ಪಡ್ಡಿ, ಬಾಜು ಮನ್ಯಾಗ ಬಾರಿ ಕೆಂಪನ ಪಡ್ಡಿ, ಮಗನು ಬಿಡುದಿಲ್ಲ ಮೂರ ಹೆಗರೇ ಮಡ್ಡಿ, ಮಗನು ಬಿಡುದಿಲ್ಲ ಮೂರ ಹೆಗರೇ ಮಡ್ಡಿ. ಬಾಜು ಮನ್ಯಾಗ ಬಾರಿ ಕೆಂಪನ ಪಡ್ಡಿ, ಬಾಜು ಮನ್ಯಾಗ ಬಾರಿ ಕೆಂಪನ ಪಡ್ಡಿ.
ಅಣ್ಣನವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿತ್ತು. ನೀಲಾಂಜನೆ ವಂದನೆ ವಂದನೆ ಸಾವಿರ ವಂದನೆ ಸಾಧನೆ ಗೆಲುವಿನ ಬಂಗಾರಿಗೆ ಸೊಬಗಿನ ಸಿಂಗಾರ. ಅದೇ ರೀತಿ ಬಳ್ಳಾರಿಯ ರೆಡ್ಡಿ ಅವರು ಕೂಡ ಸನ್ಮಾನ ಮಾಡಬೇಕಾಗಿ ತಮ್ಮಲ್ಲಿ ಯರಗುಡಿ ರಂಗಾರೆಡ್ಡಿ ಬಳ್ಳಾರಿ ಅವರು. ಅದೇ ರೀತಿ ನಮ್ಮ ನಾಯಕ ಸಗನಕಲ್ ಬುಗೆ ಅಣ್ಣವರು ಕೂಡ ಪ್ರೀತಿಯ ಸನ್ಮಾನ. ಬಿಡಿಯಲ್ಲಿ ರಾಘವೇಂದ್ರ ಅಣ್ಣವರು ಕೂಡ ಆದಷ್ಟು ಬೇಗ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಕಳಕಳಿ ಮನವಿ. ಬಿಡಿಯಲ್ಲಿ ರಾಘವೇಂದ್ರ ಅಣ್ಣನವರು ಆದಷ್ಟು ಬೇಗ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಮಾಮಣ್ಣ ಬುಲೆಟ್ ಗಾಡಿ ತೈತೆ ಜಿಲ್ಲಾನ ಗೊಬ್ಬರ ಅತ್ತೈತಿ ತಂಡೆ ಬಿಸುವಾರ ಗುಂಡಿ ಬಾಯಾಗ ಹಿಡುತ್ತೇನೆ ಹುಂಡಿ ಎಷ್ಟೈತಿ ಹುಡುಗಿ ನಿನ್ನ ತಂಡೆ. ಎಷ್ಟೈತಿ ಹುಡುಗಿ ನಿನ್ನ ತಂಡೆ. ತಿಂಡಿ ಮುಂಜಾನೆ ಹತ್ತಾದ್ರೂ ತಿರಂಗಿಲ್ಲ. ಆದ್ರೆ ಏನ್ ಮಾಡೋದು, 4 ರೂಪಾಯಿ ಹಾಕತ್ರ ಸುಮ್ಮಗೋದು. ಕೆಳಗಿಂದ ಕೆಳಗ ಮ್ಯಾಲಿಂದ ಮ್ಯಾಲ ಅವುಗಳ ಏನಾಗತ್ತೆ ಅನ್ನೋದು ಅರ್ಥ ಆಗೋದು. ನಿನ್ನ ರೂಪ ಬೇಸೋದು ಅಂತ ಹೇಳಕತ್ತೀರ, ನಿನಗೆ ಅರ್ಥ ಆಗಿದ್ರೆ ನಾನು ಮಾಡ್ಲ ಮಾಮಂದೆಲ್ಲ ಸೊನ್ನೆಲ್ಲ ಐತೆ ಬಿಡು. ಮತ್ತೆ ರಂಗ
ಕಿಶೋರ್ ಏನಂತ ಮಾಡಿ ಇಲ್ಲಿ ಏನ ನೀ ಏನು ಅಯ್ಯೋ ನಮ್ಮ ದೇಶದೊಳಗೆ ಎಲ್ಲಿ ಕರೆಂಟ್ ಉತ್ಪನ್ನ ಅಂತ ನಿನ್ಗೆ ಗೊತ್ತೇನೋ ಎಲ್ಲಾಗತ್ತೆ ಅದು ನಮಗೆ ಮಾತ್ರ ಗೊತ್ತು ಅದು ಉತ್ಪನ್ನ ನಿನ್ಗೆ ಐತೇನೋ ಏ ಕರೆಂಟ್ ಹೆಂಗ ಶಕ್ತಿ ಆಗತ್ತೆ ಅದು ಗೊತ್ತಿಟ್ಕೊಂಡು ಮನುಷ್ಯ ಇಟ್ಕೊಂಡು ಮಾತಾಡೋದು ಖಾಲಿ ಆದ್ರೆ ಅದು ನೀವು ಉತ್ಪಾದನೆ ಮಾಡ್ತಿರಲ್ಲ ನಿನ್ನ ಬೇರೆ ಪಾರ್ಟ್ಸ್ ಏನೇನಾಗಿರ್ಬೇಕು ಏನಪ್ಪ ಈ ಹುಡುಗಿ ಕರೆಂಟ್ ಬಿಡುತ್ತಂದ್ರೆ ಕೂಡ ಬೆದರವಲ್ಲಲ್ಲ ಅಷ್ಟು ಪವರ್ ಐತೆ ನಿಂದು ನಾ ಫುಲ್ ತಿಂಡಿ ಫಿಗರ್ನ ಭಾಳ ಇದ್ದಂಗೆ ಐತೆ ಬಿಡಿ ನಿಂದು ನನ್ನ ತಿಂಡಿನ ಮಾಡ ನಮ್ಮ ಜಾತ್ರೆಗೆ ಬಾಗಲಿ ಅಂತ ಅದನ್ನ ಜಾತ್ರೆಗೆ ಬಂದದ್ದು ಜನದ್ದಲ್ಲ ನಿನ್ ನೋಡ್ಬೇಕಾದ್ರೆ ಅವ್ರು ಕೂಡ ಬೆಳಕರ್ತಂಗೆ ಕೊಂಡು ಮುಚ್ಚದಿಲ್ಲ ನೋಡು ಇಂಥ ಫಿಗರ್ ನೋಡಿದ್ರೆ ಅವ್ರ ಹೆಂಗ್ ಮುಚ್ತಾರ ನೀ ಇಂಥ ಫಿಗರ್ ನೋಡಿ ಕೂದೊಟ್ಟು ಹೊಯ್ಕೊತ್ತೋಗಲ್ಲ ನೀನು ಹಿಂಗೆ ಇದ್ದಾಗ ಅವ್ರದ್ದು ಕೂಡ ತಪ್ಪು ಬೇಡ ಮನಸ್ಸಿನಾಗ ಏ ನನಗ್ ಗೊತ್ತೈತಿ ಹೌದೌದು ಕೂಡ ಎಲ್ಲ ಅರ್ಥ ಆಗತ್ತೆ ನನಗೆ ಅಷ್ಟು ತಿಳಿದ್ರೆ ಸಾಕು ಏನ ಸೋರ್ತೈತ್ ನೋಡ ಹಾ. ನೀ ಸುಮ್ಮ ಅರಸ್ ತಂದೆ ಮಾಡ ಇಲ್ಲಿದ್ದ ಮಾಡ್ತಾನ ಬರೀ ಮತ್ತ ಹಂಗ ಮಾಡ್ತೀನಿ ಅವ್ರ ಹೊಚ್ಚಿ ಅಂದ್ರ ಕಣ್ಣೆಲ್ಲದವಲ್ಲ ಅಲ್ರಿ ಇದ್ದಲ್ಲ ಅದಾವ್ರಿ ಇದ್ದಲ್ಲ ಅದಾವ ನೋಡ್ರಿ ನೀವು ನಮ್ಮ ಗಾಲಿ ಅಂತ ಜಾತ್ರೆ ಬಂದಾರ ಅಂತ ನೋಡ ಪಕ್ಕ ನೋಡ್ರಿ ಇಲ್ಲಪ್ಪ ಎಲ್ಲರೂ ಒಂದು ಗಂಡು ಈ ಪ್ರಪಂಚದಲ್ಲಿ ಒಂದು ಹೆಣ್ಣು ಹಿಂದೆ ಬೀಳೋದು ಉಂಟು ಈ ಹೆಣ್ಣು ನೀವೆಲ್ಲ ನೋಡಿದ್ರೆ ಸಾಕ್ಷಿಗಳಿದ್ರಿ ನಾನು ಏನೋ ನೆಚ್ಕೊಂಡ್ರೆ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಮಾಡ್ಬೇಕು ನಾನೇ ನಿಂತ ಜಾಗ ನಿಂತ ನನಗ ಹೀಗೆ ಬಂದು ಕುತ್ಕೊಂಡು ಏನ್ರಿ ಕಣ್ಣೆಲ್ಲಿದ ಅಂತ ಕೇಳಿದ್ರೆ ಇದು ಸಾಕ್ಷಿ ನೀವೇನ್ ಹೇಳ್ತೀರಿ ಹೌದೇ ಇಲ್ಲ ನೋಡ್ರಿ ಎಲ್ಲಿ ನೋಡ್ಲಿ ಒಲ್ ಬಿಡು ಇನ್ ನೋಡಿ ಸಕಾಯತ್ ನನಗ ಹಾ. ಆಮೇಲೆ ದಾರ ಗೋಳ್ ಗುಂಡಸರ್ ನಿಂತಾಗ ನಿಂತು ಮಂದಿ ಹೆಣ್ಣು ಮಕ್ಕಳಿಗೆ ಆಯ್ತಲ್ಲ ಕಣ್ಣು ಎಲ್ಲಿಟ್ಕೊಂಡು ಬಂದಿದ್ದಿ ಓ, ಈ ಮಾತು ಅವಾಗ ಹೇಳಿದೆ ಇದ್ದಲ್ಲ ಅದಾವ್ರಿ ಇದ್ದಲ್ಲ ಅದಾವಂತ ಇದ್ದಲ್ಲೇ ಅದಾವ ಮೇಲೆ ಬಂದ ನೋಡು ನೀನು ಇವನು ಯಾರು ಕಣ್ಣದವ ಅಲ್ಲ ನೀವು ಕಣ್ಣು ಮುಚ್ಕೊಂಡು ಬಂದು ಕೂತಿದ್ರೆ ಯಾರು ಯಾರು ತಪ್ಪು ತಪ್ಪ ಯಾರು ಒಂದು ತಪ್ಪು ಮುಳ್ಳು ಇರ್ತತ್ತ ಬೇಸ್ ಆಲೋಚನೆ ಮಾಡು ಮುಳ್ಳ ದಾರ ನಡಿಬೇಕಾದ್ರೆ ಆ ಮುಳ್ಳದ ಮೇಲೆ ಒಂದು ಎಲೆ ಬಂದು ಬಿದ್ದರೆ ತೂತ ಯಾರಿಗೆ ಬೀಳದ ನಿನಗೆ ನಾನು ಹೆಂಗ್ ಬೀಳ್ತೈತೆ ನಿಂದ ಹೆಂಗಂತ ಹೇಳ್ತೀನಿ ಕೇಳ ನೀರ್ ಹೇಳ್ರಿ ಅಪ್ಪ ಇಲ್ಲಿ ಕೇಳ ತೂತ ಯಾರಿಗೆ ಬೀಳದ ಎಲ್ಲಿಗೆ ನನಗ ಎಲ್ಲಿಗೆ ಎಲ್ಲಿಗೆ ನಿನಗ ಪಕ್ಕ ಪಕ್ಕ ಆ ಮುಳ್ಳು ನೀನ ಅದು ನಾನು ಮುಳ್ಳು ನಿನ್ನ ತಿಳಿಸ್ತಾರೆ ನಾ ಏನು ಮಾಡ್ಲಿ ಅಲ್ಲ ನಾನು ಹೇಳ್ಕೊಡಕತ್ತೀನಿ ನೀನು ಅರ್ಥ ಮಾಡ್ಕೋಬೇಕು ನನಗ ಅರ್ಥ ಆಗೈತೆ. ನೀನು ಮುಳ್ಳು ತಡಿ ನಾ ಹೇಳ್ತೀನಿ ಹೌದು. ನೀನು ಮುಳ್ಳು ಹೌದು. ನಾನು ಎಲ್ಲಿ ಹಾ. ಬಂದ ಬೀಳತ್ತ ಹೇಳ್ತೇನೆ ನಿನಗೆ ನೀನು ತಿಂಡಚ್ಚ ನೀ ದಾರ ಬಂದು ಬಿಟ್ರೆ ನಾ ಏನು ಮಾಡ್ಲ ನಾ ಏನು ಮಾಡ್ಲಿ ಅದೆಲ್ಲ ಹಾಳಾಗೋಗ್ಬಿಡು ಅಲ್ಲ ದಾರಾಗ ತಂತಿಡುಗ್ ಸಿಕ್ಕಾಳ ಅಂತ ಹೇಳಿ ನೀ ಬಾಯಿ ಬಂದಾಗ ಮಾತಾಡಿದಿ ತಲೆ ಮೇಲೆ ಹಾಕ್ತಾರೆ ಟೋಪಿಗೆ ಆ ಟೋಪಿಗೆನ ಎಗರ್ಸ್ತೀನಿ ಮತ್ತೆ ಬಾಳ ಹುಷಾರಿಲ್ಲ ನನ್ನ ಟೊಪ್ಪಿಗೆ ಎಗರ್ಸ್ಯ ನಮ್ಮ ಬಸಗೂಡ ಜನ ಸುಮ್ಮನಿರ್ತಾರಂತ ಮಾಡಿ ಏನು ಏನ್ ಮಾಡ್ತಾರೆ ನಿಂದು ಕೂಡ ಎಬ್ಬಿಸ್ತಾರ ಏನು ಅಯ್ಯ ಈಗ ಏನ್ ಎಬ್ಬಿಸ್ತಾರೆ ಹೇಳು ಒಂದು ಏಟಿಗೆ ನನ್ನ ಟೊಪ್ಪಿಗೆ ಎಗರ್ಸಿ ಎರಡನೇ ಏಟಿಗೆ ನನ್ನ ಅಂಗಿ ಆರ್ಸಿ ಮೂರನೇ ಏಟಿಗೆ ಕೆಳಗಿದ್ದ ಆರ್ಸಿ ಐದನೇದು ನಾಲ್ಕನೇ ಏಟ ಇನ್ನು ಐದನೇ ಏಟ್ ಬಿದ್ದಿಲ್ಲ ನಿನಗೆ ಇನ್ನ ನಾಲ್ಕನೇ ಅದು ಬೆಳಗ್ಗೆ ಮುಂಜಾನೆ ಬೀಳ್ತದ ಹುಷಾರಿರು ನಾ ಹಿಡ್ಕೊಳಕ್ ರೆಡಿನೇ ಆಗ ಐದೂವರೆ ಕಾಯ್ಬೇಕು ಏಟಿಂದ ಏಟಂದ್ರೆ ಕಷ್ಟ ಆಗ್ತದೆ ಗಂಡಸರಿಗೆ ಕಷ್ಟ ಆಗ್ತದೆ ಹಂಗಾರೆ ಇಬ್ಬರು ಕೂಡಿ ಒಂದು ಆಟ ಆಡೋಣ ಊರಿಗೆ ಹೋಗೋಣ ಯಾಕೆ ಡಂಬರ್ ಆಟ ಆಡಕ ಪುಂಡೆ ಪಲ್ಯ ಸಜ್ಜಿ ರೊಟ್ಟೆ ಮಟನ್ ಪಲ್ಯ ಸಜ್ಜಿ ರೊಟ್ಟೆ ಚಿಕನ್ ಪಲ್ಯ ನಾವು ಕುರುಸಾಲೆ ನಾನು ಯಾರು ತಿಳ್ಕೊಂಡಿನಿ ನೀನು ಒಂದು ಹೆಣ್ಣು ಅಂತ ತಿಳ್ಕೊಂಡೆ ಇನ್ನ ನಾನು ಯಾರು ಹೆಣ್ಣು ಅನ್ನುವುದು ನೀನು ನಿನ್ನ ಜೀವನದೊಳಗ
ನಾನು ಬರೇ ಗಂಡ ಅಲ್ಲ, ಗಂಡ ಶ್ರೀ ಗಂಡ ಗಂಡನನ್ನು ಬಿಟ್ಟು ಗಂಡ ಬೇರೆ ಓಡಿ ಹೋಗಿ ಇನ್ನೊಬ್ಬಳನ್ನು ಕಟ್ಟಿಕೊಳ್ಳೋದು ಕದ್ದು ಓಡುವ ರಂಡು ಮುಂಡರಿಗೆ, ಹಳೆ ಮುದುಕರಿಗೆ ಕಟ್ಟೆ ಮೇಲೆ ಕುಂತ್ಕೊಂಡು ಉದ್ರೆ ಸುತ್ತಾಡಿಕೆ ಅಂತ ಸವಾಂಗ್ ಆಡ್ಕೆ ಅಂತ ಉದ್ರೆ ಸುದ್ದಿ ಹೇಳ್ತಾರ ನೋಡ, ಅಂತವ್ರಿಗೆ ರಂಡು ಮುಂಡರಿಗೆ ಸಡನ್ ಆಗಿ ಹಿಡಿದು ಆಪರೇಷನ್ ಮಾಡಿಸೋ ಗಂಡ ಎಲ್ಲರೂ ಬಡ್ಕೊಂಡು ತಿರ ಚಂಡ ಅಷ್ಟು ಸಾಮಾನು ಹೋಗೋದಿಲ್ಲ ಅಲ್ಲಿ. ಎಲ್ಲರ ಮುಖ ಏ ಇಲ್ಲ ಮುಕ್ಕಣ್ಣ ಅಂದ್ರೆ ಹುಷಾರಿ ನೋಡು ನಳಿನಿ, ಇದರಿಂದ ಯೌವನಕ್ಕೆ ಮುಪ್ಪಿಲ್ಲ, ಆರೋಗ್ಯಕ್ಕೆ ಹಾನೇ ಇಲ್ಲ. ನಳಿನಿ, ನಾವೇನು ಪುಷಟ್ಟೆ ಮಾಡೋದಿಲ್ಲ, ರೊಕ್ಕ ಕೊಟ್ಟ ಮಾಡ್ತಿರಪ್ಪ ಪುಷಟ್ಟೆ ಮಾಡೋದಿಲ್ಲ, ಕೊಡ್ತೀವಿ ರಕ್ತ ಸಾಕಾಗಷ್ಟ ಕೊಟ್ಟಿರಪ್ಪ ಮುಂಜಾನೆ ದೊಡ್ಡ ಬ್ಯಾಗ್ ತರಬೇಕು ಕೊಟ್ಟೆ ಮಾಡ್ತೀವಿ, ಕೊಟ್ಟೆ ಮಾಡ್ತೀವಿ. ರೀ ನಮಗಿನ್ನ ಮದ್ವೆನೇ ಆಗಿಲ್ಲ. ಬಾ, ನಿನಗಿನ್ನ ಮದುವೆ ಆಗಿಲ್ಲ? ಇಲ್ಲಪ್ಪ. ಹಂಗಾದ್ರೆ ನನಗೂ ಕೂಡ ಆಗಿಲ್ಲ. ಈ ಮಾತು ನಮ್ಮ ಕೇಳಿದ್ರೆ ಬಹಳ ಕಷ್ಟ ಐತಿ. ಸತ್ತ ಹೋಗಳಕ್ಕೆ ಅಲ್ಲಿ ಅಲ್ಲಿ ಹಚ್ಚಿರೇನ್ರಿ? ಹಚ್ಚುರಿ. ಅಂದ್ರೆ ಸಿನಿಮಾ ನಟಿ ಜೈಲಲ್ಲಿ ಅಂತಾಳಂತೆ ಕನ್ಯಾಗಿ ಏನನ್ನ ನಮ್ಮೂರಾಗ ರಾಜಕೀಯ ಪಕ್ಷ ಕಟ್ಬೇಕಂತ ಏನು? ಇಲ್ರಿ ಮತ್ತೆ ಹಿಂದಿ ಸಿನಿಮಾ ನಟಿ ರೇಖಾಳಂತೆ ತಾಳಿ ಇಲ್ಲದೆ ತಾಯಿ ಹಾಗೂ ಆಸೆ ಏನಾದ್ರೂ ಕನಸನ್ನ ಕಟ್ಕೊಂಡು ಏನು? ಹಂಗೇನಿಲ್ಲಪ್ಪ. ಅಲ್ಲ, ನೀನು ಯಾವಾಗ ಕೇಳಿದ್ರೆ ಅದಿಲ್ಲ ನಂತ ಇದಿಲ್ಲ ಅದಿಲ್ಲ ಅಂತ ಹೇಳಕತ್ತೀಯಲ್ಲ. ಅಲ್ಲ, ನಿಂತಾಗ ಇದ್ದಿತ್ತಾದ್ರೆ ಏನೈತಿ ಹೇಳು? ನನ್ನ ತಾಳಿ ಇರೋದು ನಾವು ತಿಂಡಿ ಈಗ ತಿಂಡಿ ಚಲ್ಲ ಒಂದು ಸುಮ್ಮನೆ ರಂಗಿಲ್ಲ ಎತ್ತಾದ ಒಳಗ ಪುಸ್ತಕ ಮಾಡ್ಕೋ. ನನ್ನ ತಾಳಿ ಇರೋದು ಒಂದೈತ್ರಿ. ಸೂಪರ್ ಹೇಳ ಒಂದ ಇಂಥದೈತೆ ಇಂಥದಿಲ್ಲ ಅಂತ ನಮ್ಮೂರ್ ಜನರೆಲ್ಲ ಕೇಳಿದಂಗ ಅಚ್ಚ ಕನ್ನಡದಾಗ ಸ್ವಚ್ಛತವಾಗಿ ಹೇಳೋ ಅವ್ರು ಕಿವ್ಯಾಕಿಲ್ಲ. ನಮ್ಮ ಅಣ್ಣವ್ರು ಕೂಡ ಬಹಳ ಕಷ್ಟ ಬೆಳಗ್ಗೆ ಒಳಗ ಏನಾರ ಮಾತಾಡಕತ್ತಿ ನೀನು. ನಿನ್ನ ಹತ್ರ ಏನನ್ನ ಸ್ವಲ್ಪ ಕಡಿಮೆ ಇದ್ರು ನಮ್ಮ ಹತ್ರ ಇದ್ದು ತೆಗೆದುಕೊಳ್ತೀವಿ. ನಿನಗೆ ಏನನ್ನ ಸ್ವಲ್ಪ ಸಾಟಿಸ್ ಬಂದಿದ್ರು ಅದು ಕೂಡ ತೆಗೆದುಕೊಟ್ಬಿಡ್ತೀವಿ. ಇದು ಇದು ನನಗೂ ನಿನಗೂ ಒಂದು ನಮಾನ ಅಡ್ಜಸ್ಟ್ಮೆಂಟ್. ಏನಾರ ಹೇಳಕತ್ತಿ ನೀನು. ನಾನೇನ್ ಹೇಳಕತ್ತೀನಿ, ನಿನ್ನ ಮನಸ್ಸಾಗ ತಿಂತ ಐತೆ ಅಂತ ಹೇಳಕತ್ತೀನಿ. ಓಡಿ ಹಂಗಂದೇನ ಹಂಗಾದ್ರೆ ಹೇಳ ಯಾವ ಕಾರಣಕ್ಕೋಸ್ಕರ ನಿನ್ನ ಮದುವೆ ಆಗಿಲ್ಲ ಹೇಳು? ನಾ ಮೆಚ್ಚುವಂತ ಗಂಡನ ಕಣ್ಣಿಗೆ ಇನ್ನ ಕಂಡಿಲ್ಲ. ಅಲ್ಲ, ನಮ್ಮೂರ್ ಬಸವಪೇಟೆಗೆ ಈಸ್ ಮಂದಿ ಇದ್ದಾರೆ ನೋಡು. ಏನಂದಿ? ನಮ್ಮೂರ್ ಬಸವಪೇಟೆಗೆ ಈಸ್ ಮಂದಿ ಇದ್ದಾರೆ ನೋಡು ನಮ್ಮ ಅಣ್ಣರು. ಅಲ್ಲಪ್ಪ ಎಲ್ಲಾರು ನಮ್ಮ ಅಣ್ಣ ತಮ್ಮರಿದ್ದಂಗ. ಎಲ್ಲಾರು ನಮ್ಮ ಅಣ್ಣ ತಮ್ಮರು, ನನ್ನ ಕಾಕಗಳು ಇದ್ದಂಗ. ಯಾರು ಇಷ್ಟ ಇಲ್ಲ ನನಗೆ. ಹೌದೇ ನಿಮ್ಮ ಅಣ್ಣ ತಮ್ಮ? ನಾನು ಈ 3 ತಾಸಿನ ಮಾಮಣ್ಣ ನೀನು. ಅಯ್ಯೋ ಮತ್ತ ನಾಲ್ಕು ತಾಸಿ ನೀನು ಅಣ್ಣನ ಅಲ್ಲ. ಹಂಗೇಳ ಈ ಹುಡುಗಿ ಒಂಥರ ಮೈ ಕೈ ತುಂಬ್ಕೊಂಡು ಒಳ್ಳೆ ರಸಗುಲ್ಲ ತರ ಇದ್ದಾಳ. ಈ ಹುಡುಗಿ ಮೆಚ್ಚುವ ಗಂಡ ಇವ್ರು ಯಾರು? ಬೇಕಾದ್ರ ಎಷ್ಟೊತ್ತು ಮಂದಿ ಬರ್ತಾರೋ? ಅವ್ರು ರಮಣ್ಣರ ಒಬ್ರಾದ್ಮೇಲೆ ಒಬ್ರು ಬರ್ತಾರ. ನಮ್ಮ ಮಾವ ಬೆಳಗಿದ್ದ ನಮ್ಮ ಮಾವ. ಸುಧಾರಿಸಬೇಕು ಅಷ್ಟು ಹೋಗ್ಬಿಟ್ಟು ಅಂತವ. ಇವ್ರು ನಮ್ಮ ಅಜ್ಜರು. ಈ ಊರಿಗೆ ಹೊಸದಾಗಿ ಬಂದ ಸಿಎಡಿ ಮುತ್ಬಸವರಾಜ್ ಪಟೀಲ್ ಅಂತ. ಹೌದಾ? ಈ ಸಿಎಡಿ ಅಂದ್ರೆ ನಮ್ಮನೆ ಕಳ್ಳರು ಇಡ್ತಾರಲ್ಲ ಆ ಸಿಎಡಿ ಏನ್ರಿ ನೀವು? ಎಣ್ಣೆ ಬುಟ್ಟ ತಗೊಂಡು ಓಡೋಡೋಗಿ ತಲೆ ಮೇಲೆ ತಗೊಂಡು ಉಲ್ಲಾಸ ಮಾಡಿ ಹೇಳ. ಸ್ವಾಮಿ ಸ್ವಾಮಿ ಹೇಗೆ ರೊಚ್ಚಿ ಹೇಳ್ತೀರ? ಸಮಾಧಿ ಮಗಿ ಶಾಂತಿಯಿಂದ ಹೇಳಿ. ಇರೋದು ಒಬ್ಬನೇ ಸಿಎಡಿ ನಮ್ಮ ದೇಶದೊಳಗ, ಒಬ್ಬನೇ ಸಿಎಡಿ. ಅಲ್ಲೋ ನೀ ನೋಡ್ರ ಸಿಎಡಿ ಅಂತಿ. ಹಾ, ಅಲ್ಲ ಮತ್ತೆ
ಹಾ. ಈ ಬಿಳೆ ಅಂಗಿ ಬಿಳೆ ಟೋಪಿ ಬಿಳೆ ಚಡ್ಡಿ ಬಿಳೆ ಪೈಸಾಮ ಇವೆಲ್ಲ ನೀ ಯಾಕೆ ಹಾಕೊಂಡಿ? ಇದೆಲ್ಲ ಜೈಲಾಗಿರೋ ಕೈದಿಗಳು ಹಾಕೋತಾರ, ನೀವ್ ಯಾಕೆ ಹಾಕೊಂಡಿಪ್ಪ? ದೇಶವನ್ನು ತಿರುಗುತ್ತಾ ಏಸವನ್ನು ಬದಲಾಯಿಸುತ್ತಾ ದೇಶವನ್ನು ತಿರುಗುವನೇ ಸಿಐಡಿ ಅಂತ. ಈಗ ಸದ್ಯ ನಮ್ಮ ದೇಶದೊಳಗ ಇಬ್ರು ತಿರುಗಾಡುತ್ತಾರೆ. ಯಾರಲ್ಲ ಪಿಂಡ್ರಿ ಮಕ್ಕಳು? ನಮ್ಮ ಕರ್ನಾಟಕದೊಳಗ ನಾನೊಬ್ಬ, ಇನ್ನೊಬ್ಬ ಆಂಧ್ರ ಪ್ರದೇಶನಾಗ ನಮ್ಮ ಅಣ್ಣ NTR ಫೇಮಸ್ ಆಗ್ಯಾನ ಬಿಡು. ಹೌದಾ? ಅದೆಲ್ಲ ಇರ್ಲಿ, ಮತ್ತಿನ್ ಹೆಸರೇನು? ಮುದ್ದು ಬಸ್ಯ ಅಲ್ಲ ಮುದ್ದು ಬಸವರಾಜ್ ಸಿಐಡಿ ಪಾಟೀಲ್ ಅಂತ. ಅಂದಾಗೆ ನಿನ್ನ ಹೆಸರು ಏನು? ಹುಲಿಗೆಮ್ಮ ಅಂತವ ಎಲ್ಲಮ್ಮನೆ ಹೊರ ತಿರ್ಸಿದಿಲ್ಲ ಬಂದ್ಬಿಟ್ಟಿನ. ನನ್ನ ಹೆಸರು ಕೇಳಕತ್ತೀರಿ? ನಿನ್ನ ಹೆಸರು ಹಬ್ಬ ಬಿದ್ದೋತ ಹೇಳ ಮಾರಮ್ಮ. ನಿನ್ನ ಹೆಸರು ಸರಿಯಾಗಿ ಹೇಳ. ನೋಡಿ ಯಾರನ್ನ ಹೇಳುವಾಗ ನಿಂದ್ರ ಮಕ್ಕಳು ಒಳಗ ಮನಸ್ಸಿನಾಗ ಗಂಗವ್ವ ಅಂತವ. ಏನೇನ್ ಹೆಸರು ಬರ್ತಾವ ನನಗಿನ್ನ ಇಲ್ಲಿ ನಿಂತರ. ನೋಡ್ರಿ ನನ್ನ ಹೆಸರು ನೀ ಅಂತ. ಹಬ್ಬ ಮುದ್ದು ಕೊಡಂಗೈತ್ ನೋಡ. ಏನ ಅಯ್ಯ ನಿನ್ನ ಹೆಸರು ನಾಕ್ ಬಾಳ ಚಂದಾಗೈತೆ ಅಂತ ಹೇಳ. ನಿನ್ನ ಹೆಸರು ಹಿಂಗಿಲ್ಲ ಹಿಂಗೈತಿ. ಅಲ್ಲ ಹಂಗೆ ಇರ್ತದೆ ಹಿಂಗೆ ನಾವು ಹೇಳೋದು. ಓ ಇವಂದ್ ಯಾವಾಗ ಮಕ್ಕಳಾಗ ನೋಡ್ತಿದ್ಯಲ್ಲ ಕನ್ನಡಾಗ ಏನು ಕಾಣ್ತದ ನೋಡ. ಏನು ಅದಕ್ಕೆ ನಮ್ಮ ಹೆಸರನ್ನು ನಿಮ್ಮಂತ ಸುಂದರವಾದ ಯುವತಿಯರು ನಮ್ಮ ಸಿಎಡ್ ಬಂಡಿ ಡಿಪಾರ್ಟ್ಮೆಂಟ್ಗೆ ಆಫೀಸ್ಗೆ ಬಹಳ ಅವಶ್ಯಕತೆ ಇತ್ತು ನೋಡು. ಮುಂದಿನ ದಿನಗಳು ಎಷ್ಟೋ ಸಲ ರಾಷ್ಟ್ರಪತಿಯವರು ರಾಂಗ್ ಆಗ್ಯಾರ, ಮುಖ್ಯಮಂತ್ರಿಗಳು ಮುಖ ತಿರ್ಕೊಂಡಾರ. ಯಾಕಂದ್ರೆ ನಿನ್ನ ನೋಡಿ ಪ್ರಧಾನ ಮಂತ್ರಿಗಳು ಪಶ್ಚಾತ್ತಾಪ ಪಟ್ಟಾರ. ನೋಡ್ರಿ ಮುದ್ದು ಬಸವರಾಜ್ ಪಾಟೀಲ್ನವ್ರೆ, ನಮ್ಮ ದೇಶದ ಒಳಗ ಕಳ್ಳರನ್ನು ಹಿಡಿಯುವುದಕ್ಕೆ ಗಂಡು ಹುಡುಗರು ಕೈಲಿ ಆಗುವುದಿಲ್ಲ. ಅದಕ್ಕಾಗಿ ಬರೇ ಹುಡುಗಿರನ್ನು ನೇಮಿಸಿಬಿಡಿ ಅಂತ ನಮ್ಗೆ ಖುದ್ದಾಗಿ ಕೆಲಸ ಕೊಟ್ಟು ನೀವೇ ಖುದ್ದಾಗಿ ಹೋಗಿ ಯುವತಿಯರನ್ನು ಮುಂದೆ ತೊರಬಾಡ ಕೆಲಸ ಮಾಡಿ ಡೈರೆಕ್ಟ್ ಗಸನಾಗ ಹೋಗೋಣ. ಮತ್ತೇನು ಹಿಂಗೆ ಅಂದ್ರೆ ಮತ್ತಿನ್ನೇನು ಮುಂದೆ ಬರ್ಬೇಕಾದ್ರೆ ಹೆಂಗು ಹೆಂಗ ಮುಂದೆ ಬರ್ಬೇಕು. ನೀ ಸಡ್ಲ ಬಿಟ್ರ ಮುಂದೆ ಕರೆಸಿ ನಾ ಕೈಯಾಗ ಕೊಟ್ಟು ಇದು ನಮ್ಮ ಜನ ಹೊಡ್ರಿ ಚಪ್ಪಾಳೆ. ಗೊತ್ತಾಯ್ತು ನನಗ. ಅಂದ್ರ ನೀವು ನಿಮಗೆ ಸಿಎಡಿ ನೌಕರಿ ಕೊಡಿಸ್ತೀರ ಅಂದಂಗ ಆತು ಬಿಡು. ಹೌದು ಅಗತ್ಯವೈ ನೋಡಿನಲ್ಲಿ ನಾವು 3 ತಿಂಗಳು ಪಕ್ಕ ಟ್ರೈನಿಂಗ್ ಕೊಡ್ತೀವಿ. ಪಕ್ಕ ಕೊಡ್ತೀವಿ ನೋಡ್ರಿ. ಆ 3 ತಿಂಗಳ ಒಳಗ ನೀನೇನಾದರೂ ಮುಂದೆ ಬರೋ ಪೊಸಿಷನ್ ಏನಾದರೂ ಕಂಡ್ರೆ ಪ್ರಮೋಷನ್ ಮೇಲೆ ಪ್ರಮೋಷನ್ ಕೊಟ್ಟು ಕೈ ಬಿಡ್ತೀವಿ ನೋಡಿ. 1 ಗುಡ್ಡ 2 ಗುಡ್ಡ 3 ಗುಡ್ಡ 4 ಗುಡ್ಡ ಮೊಮ್ಮಕ್ಳು 4 ಮಕ್ಕಳು. ಚಲೋ ಇಟ್ಟಾನ ಪ್ಲಾನ್. ಇನ್ನೊಂದ್ಸಲ ನಾಟಕದ ಹೊಳ್ಳಿಡಿಸಿ ಹೊಡಿತೀನ. ಏನು ಕೈ ಬಿಟ್ಟು ಕೈ ಕೊಡ್ತೀರಿ? ಏನ್ ಕೊಟ್ಟಿರ್ತೀರಿ ಕೈಯಾಗ? ನಮ್ಮ ದೇಶದ ತುಂಬಾ ಅಡ್ಡಾಡ್ಲಿ ಜನ ಗೊತ್ತಾಗ್ಬೇಕು. ನಮ್ಮೂರವ್ರಿಗೆಲ್ಲ ನೋಡೋರಿಗೆಲ್ಲ ಗೊತ್ತಾಗ್ಬೇಕು. ನೋಡವ್ವ ನನ್ನವ್ವ ನಿನ್ನ ಸಾಯಂಕಾಲ ಬಂದು ಬೆಳಗ್ಗೆ ಎಷ್ಟು ಮುಂದೆಡ್ದಾಳ ನೀನು ತೋರಿಸ್ಬೇಕು. ನಮ್ಮ ಕರ್ನಾಟಕೆಲ್ಲ ತೋರಿಸ್ಬೇಕು. ನಾ ತೋರ್ಸು ನನ್ ನಮ್ಮ ತಗದು ಜನತೆ ತೋರಿಸ್ಬೇಕು. ಎಲ್ಲರಿಗೂ ತಗದು ತೋರಿಸ್ಬಿಡ್ತೀನಿ ನಾನು. ಆಧಾರ್ ಕಾರ್ಡ್ ಅಲ್ಲ ನೀನು ಮುಂದೆ ಬರಬೇಕಾ ಬೇಡ? ಅದು ಹೇಳು. ಚಿಕ್ಕಲೇ ಚಿಕ್ಕ ಒಲ್ಲೆಪ್ಪ ಆಲ್ರೆಡಿ ಮುಂದೆ ಬಂದು ಹಿಂದೆ ಹೋಗಿನ್ನ. ಮತ್ತೆ ಯಾಕೆ ಮುಂದೆ ಬರ್ಲಿ? ಟ್ರಯಲ್ ಏನ್ ಬೇಡ. ಅದನ್ನ ಅರಿ ಬೆಳ್ಳ ಟ್ರೈಲ್ ಮಾಡಕ್ಕೆ ಟ್ರೈಲ್
ಅದು ಯಾವಾಗ ಬೇಕಾದ್ರೆ ಅವಾಗ ಕಿತ್ತಿ ತೋರ್ಸೋದಲ್ಲ. ಅದು ನೀನು ಪಕ್ಕ ನೋಡ್ಬೋದು. ಓ ಅವ್ನ್ ತಿಂಡದ್ದಾಗ ಅವ ತೋರ್ಸವ ಹಂಗಾದ್ರೆ ಬಂದೂಕು ಕಾಶ್ಮೀರ ಭಯೋತ್ಪಾದಕರು ಯುದ್ಧಕ್ಕೆ ಬಿದ್ದಾಗ ಅವಾಗ ಹೊರಗೆ ತೆಗಿತೀವಿ. ಅಂದ್ರ ಎರಡರಲ್ಲಿ ಒಂದಾಗ್ಬೇಕು ನೋಡನಲ್ಲಿ. ಅವರು ನಮ್ಮ ಎದುರಿಗೆ ಬಂದು ನಿನ್ನಂಗೆ ನಿಂತ್ಕೊಂಡಾಗ ಒಡ್ಸ್ಕೊಂಡು ಅವ್ರನ್ನ ಸಾಯ್ಬೇಕು ಅಂತ. ಇಲ್ಲಂದ್ರೆ ಒಡೆದು ಸುಸ್ತಾಗಿ ನೆಲಕ್ಕೆ ಬಿತ್ತು ಹೋಗ್ಬೇಕು ನಾವು ಇನ್ನೂ ಒಂದು. ಹಂಗ ಬಿತ್ತು ಹೋಗ್ತ ನೋಡ. ಇತ್ತಂದ್ರ ಸುಮ್ಮನೆ ಅಲ್ಲ ಸಾಯಕ್ ರೆಡಿ ಇದ್ದಾರೆ. ನಾನಪ್ಪ ಯಾರ ಸಾಯೋದು ಬೇಡ. ಮೊದಲ ನಿಮ್ಮ ರಿವಲ್ವರ್ ನನ್ನ ಕೈಯಾಗ ಕೊಡ್ರಿ. ಮೇಲೆ ಮುಂದಿಂದ ಕೊಡೋದಿಲ್ಲ ಅಂತ ಹೇಳಿಲ್ಲ. ನನಗೆ ಬೇಕಂದ್ರೆ ಬೇಕೀಗ ನನಗೆ ಬೇಕೋ ಅದು ಕೇಳಬೇಡ. ಅವಾಗ ಬೈಕೋಲ್ಲ ನಿಂತ ನನಗೆ ಅವಾಗ ಅವಶ್ಯಕತೆ ಇರುವುದಿಲ್ಲ. ಅವಾಗ ತಗೊಂಡು ನಾ ಏನ್ ಮಾಡ್ಲಿ? ಮನೆಗೆ ತಗೊಂಡ ಪೂಜೆ ಮಾಡ್ಲೇನ? ಮನೆಗೆ ತಗೊಂಡು ಮನೆಗೆ ಹೋಗೋ ಆಗ್ಬಿಡ್ರಿ. ನಾ ಬಾಕಿ ಭಾಳ ಹೊತ್ತದ ಮನೆಗೆ ಹೋಗ್ಬಾರ್ಲೇನ? ಒಂದು ನೀವು ಸುಮ್ಮನೆ ಅನಿಸ ಶುರು ಮಾಡಲಿಲ್ಲ ಪಾಠ ಟ್ರೈನಿಂಗ್ ಇಲ್ಲಿ ಬಗಲಕ್ಕೂ ಶುರು ಮಾಡ್ಬೇಡ. ಯಾಕ ಮಾಡ್ತೇನ ಮತ್ತೆ ಏನ್ ಬಗಲ ಅಂದ್ರೆ ಬಂದ ಬಿಡ್ತಾನ. ಮತ್ತೆ ನಮ್ದು ಅಷ್ಟು ಪವರ್ ಸುಮ್ಮ ಅತ್ತಿ ಹಚ್ತೀನಿ ಬಂದ್ಮೇಲೆ ಸುಮ್ಮ ಅತ್ತಿ ಬಾ ಅಂದ್ರೆ ಬಂದ ಬಿಡ್ತೀನಿ ನೋಡಿ. ಅಲ್ಲಿ ನೀನೋ ಡನ್ ಅನ್ಸ್ಕೊ. ಆತ್ ಬಿಡು ಚಾಲು ಮಾಡೋಣ ಒಂದು. ಅಕ್ಕ ಒಡೆ ಒಡೆ ಇನ್ನೊಂದು ಆಚೆ ಸಾಂಗ್ ಯಾಕ ನಿನ್ ಚುಟ್ಟಿ ಮುಗಿದಿಲ್ಲ ಒಂದು ಸರಿ ಮುಗಿದಿಲ್ಲ ರೊಚ್ಚಿಗೆ ಬಸರ ಕೂಡ ಬಸ್ ಸ್ಟ್ಯಾಂಡಿನ ನಿಂತಾಳ ಕಡಿ ಬಿಡಿಗೆ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಬರ್ತಾಳ ನನ್ನ ಹುಡುಗಿ
ಯಾಕೆ